2021ರಲ್ಲಿ ದೆಹಲಿಯಲ್ಲಿ ಯಾವ ಮಟ್ಟಿಗೆ ರೈತರ ಹೋರಾಟ ನಡೆಯಿತೋ ಅದಕ್ಕಿಂತ ದುಪ್ಪಟ್ಟು ಹೋರಾಟದ ಲಕ್ಷಣಗಳು ಈಗ ನಡೆಯುವಂತಹದ್ದು ಗೋಚರಿಸ್ತಾ ಇವೆ. ದೆಹಲಿಗೆ ಲಗ್ಗೆ ಹಾಕೋದಕ್ಕಾಗಿ ಈಗಾಗಲೇ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬಂದಿವೆ. ಅವರನ್ನು ದೆಹಲಿಯ ಹೊರವಲಯದಲ್ಲಿನೇ ತಡೆಯಲಾಗಿದೆ. ಇದರ ನಡುವೆ ಕೇಂದ್ರ ಸರ್ಕಾರ ರೈತರ ಮನವೊಲಿಕೆಯ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಕಾಂಗ್ರೆಸ್ನವರು ನಾವು ಬೆಂಬಲ ಬೆಲೆಯನ್ನು ಕೊಡ್ತೀವಿ, ನಾವು MSPಯನ್ನು ಕೊಡ್ತೀವಿ ಅಧಿಕಾರಕ್ಕೆ ಬಂದರೆ ಅನ್ನುವಂತಹ ಘೋಷಣೆಯನ್ನು ಮಾಡಿರುವಂಥದ್ದು. ರವಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಎರಡು 2021ರಲ್ಲಿ ದೆಹಲಿಯಲ್ಲಿ ಯಾವ ಮಟ್ಟಿಗೆ ರೈತರ ಹೋರಾಟ ನಡೆಯಿತೋ ಅದಕ್ಕೆ ದುಪ್ಪಟ್ಟು ಹೋರಾಟಕ್ಕೆ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ದೆಹಲಿಗೆ ಹೊರಟಿವೆ. ದೆಹಲಿ ಚಲೋ ಬೇಡಿಕೆಗಳು: 1. ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು. 2. ರೈತರಿಗಾಗಿ ರೆಡಿಯಾದ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು. 3. ರೈತರ ಎಲ್ಲಾ ಕೃಷಿ ಸಾಲ ಮನ್ನಾ ಮಾಡಬೇಕು. 4. ರೈತರ ಮೇಲಿರುವ ಎಲ್ಲಾ ಕೇಸ್ ವಾಪಸ್ ಪಡೆಯಬೇಕು. 5. ಲಖೀಂಪುರಿ ಖೇರಿ ಹಿಂಸಾಚಾರ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು. ಈ 5 ಬೇಡಿಕೆಗಳನ್ನು ಇಟ್ಕೊಂಡು ಸಾವಿರ ರೈತರು ದೆಹಲಿ ಪ್ರವೇಶಕ್ಕೆ ದಂಡು ಕಟ್ಟಿಕೊಂಡು ದಾಂಗುಡಿ ಇಡಲು ಬರ್ತಿದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ, ಕಾರುಗಳ ಮೂಲಕ, ಕೊನೆಗೆ ನಡ್ಕೊಂಡಾದ್ರೂ ಸರಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸಬೇಕು, ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಬಿಡಬಾರದು ಅಂತ ನಿರ್ಧಾರ ಮಾಡಿದ್ದಾರೆ. ರೈತ ನಾಯಕರು ಹೇಳಿದ್ದು ಶಾಂತಿ ಹೋರಾಟ ಅಂತ. हमारी ओर से बिल्कुल पीसफुल, कोई टकराव नहीं करेंगे सरकार से. सरकार गोली मारे, लाठी बरसाए, सहेंगे दिल पर. ನಮ್ಮ ಹೋರಾಟ ಶಾಂತವಾಗಿರುತ್ತೆ ಅಂತ ದೆಹಲಿಗೆ ಹೋರಾಟಕ್ಕೆ ಅಂತ ಬಂದ ರೈತ ನಾಯಕರು ಹೇಳಿದ ಮಾತಿದು. ಆದ್ರೆ ದೆಹಲಿ ಗಡಿಯಲ್ಲಿ ಆಗಿದ್ದೇ ಬೇರೆ. ದೆಹಲಿಗೆ ಪ್ರವೇಶ ಮಾಡೋಕೆ ಅವಕಾಶನೇ ಕೊಡದಂತೆ ದೆಹಲಿ ಪೊಲೀಸರು ಎಲ್ಲಾ ಕಡೆ ಭದ್ರತೆ ಹಾಕಿದ್ದಾರೆ. ಪಂಜಾಬ್, ಹರಿಯಾಣದಿಂದ ದೆಹಲಿಗೆ ಬರುವ ಎಲ್ಲಾ ಪ್ರಮುಖ ಮಾರ್ಗಗಳನ್ನು ಮುಚ್ಚಿದ್ದಾರೆ. ಕಾಟಾಚಾರಕ್ಕೆ ಕ್ಲೋಸ್ ಮಾಡಿಲ್ಲ. ಟ್ರ್ಯಾಕ್ಟರ್ಗಳನ್ನು ತಡೆಯೋಕೆ ಕಬ್ಬಿಣದ ಮೊಳೆಗಳನ್ನು ರಸ್ತೆಗೆ ಹಾಕಿದ್ದಾರೆ. ಮೊಳೆಗಳನ್ನು ದಾಟಿ ಬರಬಾರದು ಅಂತ 2ನೇ ಹಂತದಲ್ಲಿ ಸಿಮೆಂಟ್ ಕಾಂಕ್ರೀಟ್ಗಳನ್ನು ರಸ್ತೆಯಲ್ಲಿ ಇಟ್ಟಿದ್ದಾರೆ. 3ನೇ ಹಂತದಲ್ಲಿ ಸೆಕ್ಷನ್ 144 ಜಾರಿಯಲ್ಲಿದೆ ಅಂತ ಬೋರ್ಡ್ ಹಾಕಿದ್ದಾರೆ. 4ನೇ ಹಂತದಲ್ಲಿ ಬ್ಯಾರಿಕೇಡ್ಗಳ ಜೊತೆ ಮುಳ್ಳು ತಂತಿ ಬೇಲಿ ಹಾಕಿದ್ದಾರೆ. ಅದನ್ನೂ ದಾಟಿ ಬಂದ್ರೆ ಜಲಫಿರಂಗಿ ಬಳಸೋಕೆ ರೆಡಿಯಾಗಿ ಕೂತಿದ್ರು ಭದ್ರತಾ ಸಿಬ್ಬಂದಿ. ಆದ್ರೂ ಎಲ್ಲ ಭದ್ರತೆಯನ್ನು ಭೇದಿಸಿ ದೆಹಲಿಗೆ ಮುತ್ತಿಗೆ ಹಾಕೋಕೆ ಹೊರಟರು ಪಂಜಾಬ್, ಹರಿಯಾಣ ರೈತರು. ಆಗ ವಿಧಿಯಿಲ್ಲದೆ ಭದ್ರತಾ ಪಡೆಗಳು ಅಶ್ರುವಾಯು ಸಿಡಿಸಿದ್ರು. ಆಗ ಎದ್ನೋ ಬಿದ್ನೋ ಅಂತ ಅನೇಕರು ಓಡಿ ಹೋದ್ರು. ಅಶ್ರುವಾಯುಗೂ ಬಗ್ಗದ ರೈತರು ಕೊನೆಗೆ ಅಕ್ಕಪಕ್ಕದ ಹೊಲಗಳಿಗೆ ನುಗ್ಗಿದ್ರು. ಅಲ್ಲಿಂದ ಟ್ರ್ಯಾಕ್ಟರ್ಗಳ ಮೂಲಕ ದೆಹಲಿ ಕಡೆ ಹೊರಟರು. ಅಲ್ಲೂ ಅಶ್ರುವಾಯುಗಳ ಪ್ರಯೋಗ ಆಯಿತು. ಡ್ರೋನ್ಗಳನ್ನ ಬಳಸಿ ಡ್ರೋನ್ಗಳ ಮೂಲಕ ಅಶ್ರುವಾಯು ಸಿಡಿಸಿದ್ರು. ಪೊಲೀಸರು, ಭದ್ರತಾ ಪಡೆಗಳು ರೈತರನ್ನ ಹತ್ತಿಕ್ಕೋ ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಡೆ ಅದೇ ರೈತರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಟ್ರ್ಯಾಕ್ಟರ್ಗಳಿಗೆ ಸಿಮೆಂಟ್ ಬ್ಲಾಕ್ ಕಟ್ಟಿ ಎಳೆದು ಸೈಡಿಗೆ ಹಾಕಿ ದೆಹಲಿ ಕಡೆ ಹೊರಟರು. ಆಗ ಜಲಫಿರಂಗಿ ದಾಳಿನೂ ನಡೆಯಿತು. ಈ ದೃಶ್ಯಗಳು ದೆಹಲಿಗೆ ಸಂಪರ್ಕಿಸುವ ಹರಿಯಾಣ, ಪಂಜಾಬ್ನ ಜಿಂದ್ ಗಡಿ, ಶಂಭುಗಡಿ, ಟಿಕ್ರಿ ಗಡಿ ಭಾಗದ ದೃಶ್ಯಗಳು. ಎಲ್ಲ ಭದ್ರತೆ ಮೀರಿ ದೆಹಲಿಗೆ ಸಾವಿರಾರು ರೈತರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ದೆಹಲಿ ನಗರಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಡದಂತೆ ದೆಹಲಿ ಒಳಗೂ 7 ಸುತ್ತಿನ ಭದ್ರತೆ ಹಾಕಿದ್ದಾರೆ ಪೊಲೀಸರು. ಯಾವ ಮಟ್ಟಿಗೆ ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಹಾಕಿ ರಸ್ತೆಗಳನ್ನೇ ಬಂದ್ ಮಾಡಿದ್ದಾರೆ. ಬುಲ್ಡೋಸರ್ಗಳನ್ನ, JCBಗಳನ್ನ, ಕ್ರೇನ್ಗಳನ್ನೂ ಅಡ್ಡ ನಿಲ್ಲಿಸಿದ್ದಾರೆ. ದೆಹಲಿ ಸಂಪರ್ಕಿಸುವ ಅಷ್ಟ ದಿಕ್ಕುಗಳಲ್ಲೂ CCTVಗಳ ಮೂಲಕ ಮಾನಿಟರಿಂಗ್ ಮಾಡುತ್ತಿದ್ದಾರೆ ಪೊಲೀಸರು. ಬೇಡಿಕೆ ಈಡೇರೋವರೆಗೂ ಹೋರಾಟ ನಿರಂತರ. 6 ತಿಂಗಳಾದರೂ ದೆಹಲಿ ಖಾಲಿ ಮಾಡದಿರಲು ನಿರ್ಧಾರ. ಪಂಜಾಬ್, ಹರಿಯಾಣ ಅಷ್ಟೇ ಅಲ್ಲ, ದೇಶದ ಅನೇಕ ರಾಜ್ಯಗಳಿಂದ ರೈತರು ದೆಹಲಿಗೆ ಲಗ್ಗೆ ಹಾಕ್ತಿದ್ದಾರೆ. ಅಲ್ಲಲ್ಲೇ ರೈತರನ್ನ ವಶಕ್ಕೆ ಪಡೆದು ವಾಪಸ್ ಕಳಿಸುವ ಕೆಲಸನೂ ಆಗ್ತಿದೆ. ಆದ್ರೆ ಎಷ್ಟು ದಿನ ನಮ್ಮನ್ನ ತಡೆಯೋಕ್ ಸಾಧ್ಯ? 6 ತಿಂಗಳಾದರೂ ಸರಿ ನಮ್ಮ ಬೇಡಿಕೆ ಈಡೇರೋವರೆಗೂ ದೆಹಲಿಯಲ್ಲೇ ಠಿಕಾಣಿ ಹುಡ್ತೀವಿ ಅಂತ ಶಪಥ ಮಾಡಿದ್ದಾರೆ ರೈತರು. नहीं, एजिटेशन तो बहुत लंबा चलेगा.
एजिटेशन तो लंबा चलेगा कि 6-6 महीने का राशन पानी सभी गाड़ियों में है और ऐसे प्रबंध किए गए हैं जो पहले हमने अभी तक गुप्त रखे थे कि हर गांव का जो है 2-2 ट्राली 4-4 ट्राली है, उसमें राशन पानी हर गांव का अलग अलग है। चूल्हा चौंका, उसका गैस सिलेंडर, बालन, सब कुछ जो है तवा परात अलग अलग लेकर के आए हैं कि ये ना हो कि हम एक जगह बड़ा लंगर चला के वहाँ इकट्ठे हुए। हर ट्राली के पास में 2-2 ट्रालियों के बीच में ये सब प्रबंध करके रखे हैं। जितना भी देरी सरकार चलाना चाहती है ये उतना देरी आंदोलन चलेगा भी, ये सरकार के पाले में है। ಮೋದಿ ಸರ್ಕಾರ ಮಾತುಕತೆಗೆ ಕರೆದಿದೆ, ಆದರೆ ಬೇಡಿಕೆ ಈಡೇರಿಸೋ ಸಂಪೂರ್ಣ ಭರವಸೆ ಕೊಟ್ಟಿಲ್ಲ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿರೋದ್ರಿಂದ ರೈತರ ಬೇಡಿಕೆ ತತ್ಕ್ಷಣ ಈಡೇರಿಸೋಕ್ಕೂ ಆಗ್ತಿಲ್ಲ. ರೈತರ ಜೊತೆಗೆ ಮಾತುಕತೆ ಮಾಡಿದ್ದೇವೆ. ನಮ್ಮ ಪಿಯೂಷ್ ಗೋಯಲ್ ಅವರು ಮತ್ತು ಅರ್ಜುನ್ ಮುಂಡಾ ಅವರು ವಿವರವಾಗಿ ಮಾತುಕತೆ ಮಾಡಿದ್ದಾರೆ. ಮತ್ತು ಆಸ್ ಫಾರ್ ಆಸ್ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಏನಿದೆ, ಸ್ವಾಮಿನಾಥನ್ ಅವರೇ ಆರ್ಟಿಕಲ್ಲು ಬರೆದಿದ್ದಾರೆ, ಟ್ವೀಟು ಮಾಡಿದ್ದಾರೆ. ಯಾರಾದರೂ ನನ್ನ ಕಮಿಟಿ 13/6/2017ಕ್ಕೆ ಸ್ವಾಮಿನಾಥನ್ ಅವರದು ಒಂದು ಟ್ವೀಟು ಇದೆ. ಆ ಟ್ವೀಟ್ದಲ್ಲಿಯೂ ಕೂಡ ಅವರು ಹೇಳಿದ್ದಾರೆ, ಯಾವುದಾದ್ರೂ ನನ್ನ ರಿಪೋರ್ಟನ್ನು ಜಾರಿಗೊಳಿಸ್ತಾ ಇದ್ರೆ ಅದು ಮೋದಿ ಸರ್ಕಾರ ಅನ್ನೋದು ಸ್ವತಃ ಸ್ವಾಮಿನಾಥನ್ ಅವರು ಹೇಳಿದ್ದಾರೆ. ಅವರ ಟ್ವಿಟರ್ ಹ್ಯಾಂಡಲ್ನಿಂದ ಇವತ್ತಿಗೂ ಅದರಲ್ಲಿದೆ. ಮತ್ತು ಉಳಿದಂತೆ ಅವರೇನು ಡಿಮಾಂಡ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆಗೆ ಸಮಯವನ್ನು ಕೇಳಿದ್ದಾರೆ ಮತ್ತು ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂತಲೂ ಹೇಳಿದ್ದೆ. ಮತ್ತು ಹೈಯೆಸ್ಟ್ MSP ಕೊಟ್ಟಿರೋದು ನಮ್ಮ ಸರ್ಕಾರ, ಹೈಯೆಸ್ಟ್ ಖರೀದಿ ಮಾಡಿರೋದು ನಮ್ಮ ಸರ್ಕಾರ. ಇದನ್ನೆಲ್ಲ ಅವರಿಗೆ ತಿಳಿಸಿ ಹೇಳಿದ್ದಾರೆ. ಮಾತುಕತೆ ನಡೀತಾ ಇದೆ. ಇನ್ನು ನಮ್ಮ ಬೇಡಿಕೆ ಈಡೇರಿಸಬೇಕು, 6 ತಿಂಗಳಾದ್ರೂ ಸರಿ, ಅಲ್ಲಿವರೆಗೂ ಹೋರಾಟ ಬಿಡಲ್ಲ ಅಂತಿದ್ದಾರೆ ರೈತರು. ಇದರ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾವು MSP ಜಾರಿ ಮಾಡ್ತೀವಿ ಅಂತಿದ್ದಾರೆ. स्वामीनाथन जी ने अपनी रिपोर्ट में साफ कहा है कि किसानों को लीगल राइट MSP की मिलनी चाहिए। वो बीजेपी की सरकार नहीं कर रही। तो मैं आपको यहाँ जो खारगे जी ने कहा उसको दोहराना चाहता हूँ कि इंडिया की सरकार आएगी तो हम MSP की गारंटी हिंदुस्तान के किसानों को देंगे। जो स्वामीनाथन रिपोर्ट में लिखा है वो हम पूरा करके आपको दे देंगे। ದೆಹಲಿಗೆ ರೈತರ ಮುತ್ತಿಗೆ ಹೋರಾಟದಿಂದ ದೆಹಲಿಯಲ್ಲಿ ಭೀಕರ ಟ್ರಾಫಿಕ್ ಕಿರಿಕಿರಿ ಉಂಟಾಗಿದೆ. ವ್ಯಾಪಾರ ವಹಿವಾಟುಗಳಿಗೆ ಹೊಡೆತ ಶುರುವಾಗಿದೆ. 6 ತಿಂಗಳಾದರೂ ಪ್ರತಿಭಟನೆ ಬಿಡಲ್ಲ ಅಂತಿರೋದ್ರಿಂದ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ. ಈ ಮಧ್ಯೆ ರೈತ ಸಂಘಟನೆಗಳ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳಲು ಆದೇಶ ನೀಡಿ ಅಂತ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಆದಿಶ್ ಅಗರ್ವಾಲ್ CJIಗೆ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.